ಬಿಗ್ ಬಾಸ್ ಕಾರ್ಯಕ್ರಮವನ್ನ ಎಷ್ಟು ಜನ ನೋಡ್ತಾರೆ? ನೋಡುವವರೆಲ್ಲರೂ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಉಳಿಸಲು ವೋಟ್ ಮಾಡ್ತಾರಾ? ಈ ಪ್ರಶ್ನೆಗೆ ನಮ್ಮ ಬಳಿಯಂತೂ ಉತ್ತರವಿಲ್ಲ. ಎಷ್ಟು ವೋಟ್ಗಳು ಬಿದ್ದಿವೆ ಎಂಬುದನ್ನು ಕಲರ್ಸ್ ಕನ್ನಡ ವಾಹಿನಿಯವರು ಕೂಡ ಬಹಿರಂಗಪಡಿಸಿಲ್ಲ. ಹೋಗ್ಲಿ ಬಿಡಿ, ಅದಕ್ಕೆ ಕಾರಣ ಹುಡುಕುವ ಬದಲು ಇಲ್ಲಿರುವ ಒಂದು ಸಣ್ಣ ಲೆಕ್ಕಾಚಾರವನ್ನ ಹೇಳ್ತೀವಿ ಕೇಳಿ. ಒಬ್ಬ ಮನುಷ್ಯ ಬಿಗ್ ಬಾಸ್ ನೋಡ್ತಾ ಇರ್ತಾನೆ. ಅವನ ಫೇವರೇಟ್ ಸ್ಪರ್ಧಿನ ಅವನು ಸಪೋರ್ಟ್ ಮಾಡ್ತಿರ್ತಾನೆ. ಪ್ರತಿ ವಾರ ಆ ಸ್ಪರ್ಧಿ ನಾಮಿನೇಟ್ ಆದಾಗಲೂ ಅವನು ವೋಟ್ ಮಾಡ್ತಾನೆ. ಒಂದು ವೋಟ್ಗೆ ₹3 ಲೆಕ್ಕಾಚಾರ ಹಾಕಿದ್ರು 14 ವಾರದಲ್ಲಿ ₹42 ಆಗುತ್ತೆ. ಸರಿ, ಇದೇನು ದೊಡ್ಡ ಮೊತ್ತ ಅಲ್ಲ ಬಿಡಿ. ಆದ್ರೆ ಅಭಿಮಾನ ಜಾಸ್ತಿಯಾಗಿ 2 ವೋಟ್ ಮಾಡಿದ್ರೆ ಒಟ್ಟಾರೆಯಾಗಿ ₹84 ಆಗುತ್ತೆ. ಇದು ಸಹ ದೊಡ್ಡದಲ್ಲ ಅಂದ್ಕೊಳ್ಳೋಣ. ಬಟ್ ಇವನೊಬ್ಬನೇನ ವೋಟ್ ಮಾಡೋದು? 6 ಕೋಟಿ ಜನರಲ್ಲಿ ಕಮ್ಮಿ ಅಂದ್ರೂ 20 ಲಕ್ಷ ಜನರು ವೋಟ್ ಮಾಡಲ್ವಾ? ಮಾಡೇ ಮಾಡ್ತಾರೆ. 20 ಲಕ್ಷ ಜನ ವೋಟ್ ಮಾಡಿದ್ರೆ ಸುಮಾರು 8,40,00,000 ಆಗುತ್ತೆ. ಅದೇ ರೀತಿ ಒಬ್ಬ 2 ವೋಟ್ ಮಾಡಿದ್ರೆ ಈ ಅಮೌಂಟ್ ದುಪ್ಪಟ್ಟಾಗುತ್ತೆ. ಈ ವೋಟಿಂಗ್ ನಲ್ಲಿ ಬಂದ ಹಣ ಪೂರ್ತಿ ಸಿಗದಿದ್ರು ಅದರ ಒಂದು ಭಾಗ ಅಂತೂ ಸಿಕ್ಕೇ ಸಿಗುತ್ತೆ ಅಲ್ವೇ? ಇದರಲ್ಲೇ ಒಂದು 50 ಲಕ್ಷ ವಿನ್ನರ್ಗೆ ಕೊಟ್ಟು ಕಳಿಸ್ತಾರೆ. ವೋಟ್ ಮಾಡಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ವಿನ್ನರ್ ಮನೆಗೆ ಹೋಗ್ತಾನೆ. ಅಲ್ಲಿಗೆ ಮುಗೀತು. ಅಂದಹಾಗೆ ಈ ಲೆಕ್ಕಾಚಾರ ಮಾಡಿರುವುದು ನಾವಲ್ಲ, ಬದಲಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ತಪ್ಪದೇ ನೋಡುವ ವೀಕ್ಷಕರು. ಹೌದು, ಕಲರ್ಸ್ ಕನ್ನಡ ಅಫಿಷಿಯಲ್ ಫೇಸ್ಬುಕ್ ಪೇಜ್ನಲ್ಲಿಯೇ ಈ ಲೆಕ್ಕಾಚಾರವನ್ನು ಸಂಜಯ್ ಮಹದೇವ್ ಎಂಬುವವರು ಪೋಸ್ಟ್ ಮಾಡಿದ್ದಾರೆ. ಅಸಲಿಗೆ ಬಿಗ್ ಬಾಸ್ ಕಾರ್ಯಕ್ರಮ 14 ವಾರ ನಡೆಯಲಿದೆ ಅಂದುಕೊಂಡು ಅವರು ಈ ಲೆಕ್ಕಾಚಾರ ಹಾಕಿರಬಹುದು. ಆದ್ರೆ ಈ ಬಾರಿ 16 ವಾರಕ್ಕೆ ವಿಸ್ತರಣೆ ಆಗಿದೆ ಅಲ್ಲವೇ? ಅಂದ್ರೆ ಆದಾಯ ಇನ್ನೂ ಜಾಸ್ತಿ ಇರಬಹುದೇನೋ, ನಮಗಂತೂ ಗೊತ್ತಿಲ್ಲ. ವೀಕ್ಷಕರ ಅಭಿಪ್ರಾಯವನ್ನ ಇದ್ದ ಹಾಗೆ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.